ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಮಹಾಜ್ಞಾನಿಯೂ ಸತ್ಪುರುಷರಿಗೆ ಪ್ರಿಯವಾದವನೂ ಆದ ದಧೀಚಿ ಮಹಾಮುನಿಯು ಪರಮಧನ್ಯನು. ಈತನಿಗೆ ಸಾಕ್ಷಾತ್ ಮಹೇಶ್ವರನು ತತ್ವಜ್ಞಾನಿ ಎನಿಸಿದ ಪಿಪ್ಪಲಾದ ಮುನಿಯ ರೂಪದಿಂದ ಮಗನಾಗಿ ಅವತರಿಸಿದನು. ಈ ಪಿಪ್ಪಲಾದ ಮಹಾಮುನಿಯ ಜೀವನ ಚರಿತ್ರೆಯನ್ನು ಯಾರು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಕೇಳುವರೋ ಅವರ ಜೀವನದಲ್ಲಿ ಶಿವಭಕ್ತಿಯನ್ನು ಹೆಚ್ಚಿಸುವುದು, ದುಷ್ಟ ಗ್ರಹಬಾಧೆಗಳನ್ನು ಹೋಗಲಾಡಿಸುವುದು, ಸ್ವರ್ಗೀಯವಾದಂತಹ ಭೋಗಗಳನ್ನು ಕರುಣಿಸುವುದು ಆದ ಪಾವನೀಯವಾದ ಈ ಚರಿತವು ಬಯಸಿದ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಅನುಗ್ರಹಿಸುವುದು ಅಂತ ಶಿವ ಮಹಾಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಕಥೆಯ ವಿಷಯಕ್ಕೆ ಬರುವುದಾದರೆ, ದೇವೇಂದ್ರನಿಗೆ ವಜ್ರಾಯುಧವಾಗಿ ಮಾರ್ಪಟ್ಟಂತಹ ದಧೀಚಿ ಮಹರ್ಷಿಯ ಕುಮಾರನೇ ಈ ಪಿಪ್ಪಲಾದನು. ದಧೀಚಿ ಮಹರ್ಷಿಯನ್ನು ದಹನ ಮಾಡುವಾಗ ಆತನ ಪತ್ನಿಯಾದ ಸುವರ್ಚೆಯು ಪತಿವಿಯೋಗದಿಂದ ತಾಳಲಾರದೆ ತನ್ನಯ 3 ವರ್ಷದ ಮಗನನ್ನು ಒಂದು ಅರಳಿ ವೃಕ್ಷದ ಬುಡದಲ್ಲಿ ಬಿಟ್ಟು ತಾನೂ ಕೂಡ ಪ್ರಾಣತ್ಯಾಗ ಮಾಡಿದಳು. ಈ ವಿಧವಾಗಿ ಶನಿ ಪ್ರಭಾವದಿಂದ ಬಾಲ್ಯದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡ ಆ ಬಾಲಕ ಎಷ್ಟೋ ಮಂದಿ ದೇವದೇವತೆಗಳು ಇದ್ದರೂ ಸಹ ಆತನಿಗೆ ಅವರ ಅನುಗ್ರಹ ಅನ್ನೋದು ಸಿಗದೆ ಒಬ್ಬನೇ ಆ ಅರಳಿ ವೃಕ್ಷದ ಒಂದು ರಂಧ್ರದಲ್ಲಿ ವಾಸ ಮಾಡುತ್ತಾ ಆ ಮರದಿಂದ ಕೆಳಗೆ ಬೀಳುವಂತಹ ಹಣ್ಣುಗಳನ್ನು ತಿನ್ನುತ್ತಾ ಹಸಿವು ಬಾಧೆಗಳಿಂದ ರೋಧಿಸುತ್ತಾ ಇರುವಾಗ ಒಂದು ದಿನ ಅದೇ ದಾರಿಯಲ್ಲಿ ನಾರದ ಮಹರ್ಷಿಗಳು ಹೋಗುತ್ತಿರುವಾಗ ಆ ಬಾಲಕನನ್ನು ನೋಡಿ, ನಿನ್ನಯ ಹೆಸರೇನು, ನಿನ್ನಯ ತಂದೆ ತಾಯಿಗಳು ಯಾರು ಎಂದು ಕೇಳಿದರು. ಆವಾಗ ಆ ಬಾಲಕನು ರೋಧಿಸುತ್ತಾ, ನಾನ್ಯಾರೋ, ನನ್ನಯ ತಂದೆ ತಾಯಿಗಳು ಯಾರು ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ ಎಂದನು. ಆವಾಗ ನಾರದ ಮುನಿಯು ತನ್ನಯ ದಿವ್ಯ ದೃಷ್ಟಿಯಿಂದ ನಡೆದ ಸನ್ನಿವೇಶವೆಲ್ಲವೂ ಕೂಡ ತಿಳಿದುಕೊಂಡು ಆ ಬಾಲಕನೊಂದಿಗೆ, ನೀನು ಮಹಾದಾತನಾದ ದಧೀಚಿ ಮಹರ್ಷಿಯ ಕುಮಾರನು. ತನ್ನ 31ನೇ ವಯಸ್ಸಿನಲ್ಲಿ ದೇವದಾನವರ ಯುದ್ಧದಲ್ಲಿ ತನ್ನಯ ಶರೀರವನ್ನು ದಾನವಾಗಿ ನೀಡಿದಂತಹ ಒಳ್ಳೆಯ ದಾತ ನಿನ್ನಯ ತಂದೆ. ನಿನ್ನಯ ತಂದೆಯ ಮೂಳೆಗಳಿಂದಲೇ ವಜ್ರಾಯುಧವನ್ನು ಮಾರ್ಪಡಿಸಿ ಆ ವಜ್ರಾಯುಧದಿಂದಲೇ ದೇವೇಂದ್ರನು ಯುದ್ಧದಲ್ಲಿ ಗೆದ್ದನು ಅಂತ ಹೇಳಿದನು. ಆವಾಗ ಆ ಬಾಲಕನು, ಆದರೆ ನಾನು ಮಾಡಿದ ತಪ್ಪೇನು? ನನ್ನಯ ಬಾಲ್ಯದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥನಾಗಿ ಹಸಿವು ಬಾಯಾರಿಕೆಗಳಿಂದ ದಿಕ್ಕು ತೋಚದೆ ರೋಧಿಸುತ್ತಿರುವೆ. ಇದಕ್ಕೆ ಕಾರಣವೇನು ಅಂತ ಆ ಬಾಲಕ ಕೇಳಿದನು. ಅದಕ್ಕೆ ನಾರದರು, ಶನಿದೇವನ ಮಹಾದಶೆಯಿಂದ ನಿನಗೆ ಈ ಬಾಧೆಗಳು ಅನ್ನುವವು ಬಂದವು ಅಂತ ಉತ್ತರಿಸಿದನು. ನಂತರ ಆ ಬಾಲಕನನ್ನು ಆಶೀರ್ವಾದ ಮಾಡಿ ನಮೋ ಭಗವತೆ ವಾಸುದೇವಾಯ ಎಂಬ ನಾರಾಯಣ ಮಂತ್ರವನ್ನು ಆತನಿಗೆ ಉಪದೇಶ ಮಾಡಿ ಅಲ್ಲಿಂದ ಹೊರಟು ಹೋದರು. ಸಾಮಾನ್ಯವಾಗಿ ಈ ಅರಳಿ ವೃಕ್ಷವನ್ನು ಪಿಪ್ಪಲಿ ಮರ ಅಂತಲೂ ಕೂಡ ಸಂಸ್ಕೃತದಲ್ಲಿ ಕರೆಯುತ್ತಾರೆ. ಈ ಮರದ ನೆರಳಿನಲ್ಲಿ ಈ ಬಾಲಕನು ವಾಸ ಮಾಡುತ್ತಾ ಆ ಮರದಲ್ಲಿ ಬಿಡುವಂತಹ ಹಣ್ಣುಗಳನ್ನು ತಿನ್ನುತ್ತಿದ್ದನು. ಆದ್ದರಿಂದ ಆ ಬಾಲಕನಿಗೆ ಪಿಪ್ಪಲಾದ ಎಂಬ ಹೆಸರನ್ನು ಬ್ರಹ್ಮದೇವನು ಇಟ್ಟನು. ಈ ರೀತಿಯಾಗಿ ನಾರದ ಮಹರ್ಷಿಗಳಿಂದ ಉಪದೇಶ ಮಾಡಲ್ಪಟ್ಟ ಶ್ರೀ ನಾರಾಯಣ ಮಂತ್ರವನ್ನು ಪ್ರತಿದಿನವೂ ಕೂಡ ಜಪ ಮಾಡುವ ಮೂಲಕ ದೀರ್ಘವಾದ ತಪಸ್ಸನ್ನು ಮಾಡಿದನು. ಈ ರೀತಿಯಾಗಿ ಬಹಳ ಕಾಲದವರೆಗೂ ಕೂಡ ತಪಸ್ಸನ್ನು ಆಚರಿಸಿದ ಮೇಲೆ ಆತನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಆ ಬಾಲಕನ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕು ಅಂತ ಕೇಳಿದನು. ಆವಾಗ ಪಿಪ್ಪಲಾದನು ತನ್ನಯ ತೀಕ್ಷ್ಣವಾದ ದೃಷ್ಟಿಗೆ ಯಾರನ್ನಾದರೂ ದಹಿಸುವಂತಹ
ಶಕ್ತಿಯನ್ನು ನೀಡಬೇಕೆಂದು ಕೋರಿದಾಗ ವಿಧಾತನು ವರವನ್ನು ನೀಡಿದನು. ತದನಂತರ ಪಿಪ್ಪಲಾದನು ತನ್ನೆಯ ಬಾಲ್ಯದಲ್ಲಿ ಬಾಧೆಗಳಿಗೆ ಕಾರಣನಾದ ಶನಿಗ್ರಹದ ಮೇಲೆ ತನ್ನೆಯ ತೀಕ್ಷ್ಣವಾದ ದೃಷ್ಟಿಯಿಂದ ದಹಿಸಲು ಮುಂದಾದನು. ಆವಾಗ ಸೂರ್ಯದೇವನು ಹಾಗೂ ಇತರ ದೇವದೇವತೆಗಳು ಕೂಡ ಎಷ್ಟೇ ಹೇಳಿದರೂ ಕೂಡ ಪಿಪ್ಪಲಾದನು ಕೇಳಲಿಲ್ಲ. ಆವಾಗ ಸ್ವತಃ ಬ್ರಹ್ಮದೇವನೇ ಪ್ರತ್ಯಕ್ಷನಾಗಿ ಶನಿಗ್ರಹವನ್ನು ಬಿಟ್ಟುಬಿಡು, ಬೇಕಾದರೆ ಇನ್ನೂ 2 ವರಗಳನ್ನು ನಿನಗೆ ನೀಡುವನೆಂದು ಹೇಳಿದನು. ಅದಕ್ಕೆ ಪಿಪ್ಪಲಾದನು ಶಾಂತಿಸಿ, ಮೊದಲನೇ ವರವಾಗಿ ತನ್ನೆಯ ಹಾಗೆ ಬೇರೆ ಯಾರೂ ಕೂಡ ಬಾಧೆಗಳನ್ನು ಅನುಭವಿಸಬಾರದು, 5 ವರ್ಷದವರೆಗೂ ಕೂಡ ಮಕ್ಕಳಿಗೆ ಶನಿಯ ಪ್ರಭಾವ ಅನ್ನುವುದು ಇರಬಾರದೆಂದು ಕೋರಿದನು. ಕೆಲವು ಕಡೆ 16 ವರ್ಷದವರೆಗೂ ಕೂಡ ಶನಿಯ ಪ್ರಭಾವ ಇರಬಾರದು ಅಂತ ಕೋರಿದನು ಅಂತ ಕೆಲವೊಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಹಾಗೆಯೇ 2ನೇ ವರವಾಗಿ ತನಗೆ ನೆರಳು ನೀಡಿ ಹಸಿವನ್ನು ನಿವಾರಿಸಿದ ಈ ಅರಳಿ ವೃಕ್ಷದ ಬುಡದಲ್ಲಿ ಯಾರು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನೀರನ್ನು ಹಾಕುವರೋ ಅವರಿಗೆ ಶನಿ ಪ್ರಭಾವ ಇರಬಾರದೆಂದು ಕೋರಿದನು. ಆವಾಗ ಬ್ರಹ್ಮದೇವರು ಈ 2 ವರಗಳಿಗೆ ತಥಾಸ್ತು ಅಂತ ವರವನ್ನು ನೀಡಿದರು. ಆದ್ದರಿಂದಲೇ ನಾವುಗಳು ಶನಿವಾರದಂದು ವಿಶೇಷವಾಗಿ ನಾವುಗಳು ಅರಳಿ ಮರದ ವೃಕ್ಷಕ್ಕೆ ಸೂರ್ಯೋದಯವಾಗುವುದಕ್ಕಿಂತ ಮುಂಚೆಯೇ ನೀರನ್ನೇನಾದರೂ ಹಾಕಿದರೆ ನಮಗೆ ಶನಿ ಪ್ರಭಾವ ಅನ್ನೋದು ಇರುವುದಿಲ್ಲ ಅಂತ ಶಾಸ್ತ್ರಗಳೇ ಹೇಳುತ್ತವೆ. ಹಾಗೆಯೇ ಯಾರೇ ಒಬ್ಬ ವ್ಯಕ್ತಿಯ ಜನ್ಮ ಜಾತಕದಲ್ಲಿ ಶನಿ ಮಹಾದಶೆ ಏನಾದರೂ ನಡೆಯುತ್ತಾ ಇದ್ದರೆ, ಇಲ್ಲವೇ ಅಷ್ಟಮ ಶನಿ, ಕಂಟಕ ಶನಿ, ಅರ್ಧಾಷ್ಟಮ ಶನಿ, ಈ ರೀತಿಯಾಗಿ ನಾನಾ ವಿಧವಾಗಿ ನಿಮ್ಮನ್ನು ಏನಾದರೂ ಶನಿ ಪೀಡೆ ಅನ್ನೋದು ಕಾಡುತ್ತಾ ಇದ್ದರೆ, ಸ್ವತಃ ಪಿಪ್ಪಲಾದ ಮಹರ್ಷಿಯೇ ರಚನೆ ಮಾಡಿದಂತಹ ಪಿಪ್ಪಲಾದ ಪ್ರೋಕ್ತ ಶನಿ ಸ್ತೋತ್ರವನ್ನು ಪ್ರತಿದಿನವೂ ಕೂಡ ತಪ್ಪದೆ 11 ಬಾರಿ ಹೇಳಬೇಕು. ಪಿಪ್ಪಲಾದ ಮಹರ್ಷಿಯ ಚರಿತ್ರೆಯನ್ನು ಓದುವುದಾಗಲಿ, ಇಲ್ಲವೇ ಕೇಳುವುದಾಗಲಿ, ಅಥವಾ ಪಿಪ್ಪಲಾದ ಪ್ರೋಕ್ತ ಶನಿ ಸ್ತೋತ್ರವನ್ನು ಹೇಳಬೇಕು. ಈಗ ನಾವು ಆ ಸ್ತೋತ್ರವನ್ನು ಒಮ್ಮೆ ನೋಡೋಣ. ಕೋಣಸ್ಥಃ ಪಿಂಗಳೋ ಬಭ್ರುಃ ಕೃಷ್ಣೋ ರೌದ್ರಾಂತಕೋ ಯಮಃ ಶೌರಃ ಶನೀಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ ನಮಸ್ತೆ ಕೋಣ ಸಂಸ್ಥಾಯ ಪಿಂಗಲಾಯ ನಮೋಸ್ತುತೆ ನಮಸ್ತೆ ಬಭ್ರುರೂಪಾಯ ಕೃಷ್ಣಾಯ ಚ ನಮೋಸ್ತುತೆ ನಮಸ್ತೆ ರೌದ್ರದೇಹಾಯ ನಮಸ್ತೆ ಚಾಂತಕಾಯ ಚ ನಮಸ್ತೆ ಯಮಸಂಜ್ಞಾಯ ನಮಸ್ತೆ ಸೌರಯೇ ವಿಭೋ ನಮಸ್ತೆ ಮಂದಸಂಜ್ಞಾಯ ಸುನೇಚ್ಛರ ನಮೋಸ್ತುತೆ ಪ್ರಸಾದಂ ಕುರು ದೇವೇಶ ದೀನಸ್ಯ ಪ್ರಣತಸ್ಯ ಚ. ಈ ಸ್ತೋತ್ರವನ್ನು ನಿಮಗೆ ಯಾವ ರೀತಿ ಹೇಳೋಕ್ಕೆ ಬರುತ್ತೋ, ಕೆಲವರಂತೂ ರಾಗವಾಗಿ ಹೇಳ್ತಾರೆ, ಅದು ನಿಮ್ಮಿಷ್ಟ. ಒಟ್ಟಿನಲ್ಲಿ ನೀವು ಏನೇ ಹೇಳಿದರೂ ಕೂಡ ಅದು ಭಕ್ತಿಯಿಂದ ಕೂಡಿರಬೇಕೇ ಹೊರತು ಆಡಂಬರವಾಗಿ ಇರಬಾರದು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.